ಕೆಲಸ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತ ವಿಶೇಷವಾಗಿ ಏನು ಬೀದರ್ನಲ್ಲಿ ಅಖಿಲ ಭಾರತ ಗಣ್ಯ ವ್ಯಕ್ತಿಗಳು ಏನೋ ಒಂದೊಂದು ಪೋಸ್ಟಿಗೆ ಹೋಗಿದ್ದೀವಿ ಎಂಬ ನಿಟ್ಟಿನಲ್ಲಿ ಸಮಾಜ ವತಿಯಿಂದ ಏನೊಂದು ಅಭಿನಂದನೆ ಸಮಾರಂಭ ಇಟ್ಕೊಂತಾರೆ. ಅವತ್ತು ಈಗ ಹೇಳಿದೆ ನಾವೆಲ್ಲ ಹಳೆ ಥರಕ್ಕೆ ಬಿದ್ದಿದ್ದೇವಪ್ಪ, ಹೊಸ ಥರಕ್ಕೆ ರಘು ಒಬ್ಬನೇ ನಾವು ನೀವು ಒಬ್ರಿಗೆ ಮಾಡಿರಿ ಅಂತ. ಇರಲಿಲ್ಲ, ಎಲ್ಲರಿಗೆ ಆಯಿತು ಖುಷಿ. ಇವತ್ತು ನಿಜಕ್ಕೂ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಇವತ್ತೇನು ಸಹೋದರ ಎಲ್ಲರೂ ಭಾಳ ಮೊದಲಿಡು ನಾವೆಲ್ಲರೂ ಒಳನಾಡಿ ಇಟ್ಕೊಂಡು ನನಗನ್ಸಿದ ಮಟ್ಟಿಗೆ ನಾನಾಗಲಿ ರಘು ಆಗಲಿ ರಾಜಕೀಯ ಫೀಲ್ಡಿಗೆ ಬರ್ತೀವಿ ಅಂತೇಳಿ ನಾವು ಎಂದೂ ಅಂದ್ಕೊಂಡಿರಲಿಲ್ಲ. ನಾವು ಇವ್ರು ಎಲ್ಲ ನಮ್ಮ ಮಲ್ಲು ಗಿಲ್ಲು ಎಲ್ಲ ಅಟ್ಟೂರ್ ಮನೆಯಾಗ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋದ್ರೆ ಅವ್ರು ಒಳಗೆ ಹೋಗಿರಪ್ಪ ನೀವು ಮಾತಾಡ್ಕೋತೀರಿ, ನಾವು ಹೊರಗೆ ಹೋಗಿ ಗಾಡಿ ಕೂಡ್ತಿದ್ದೆವು. ಅಂದ್ರೆ ಎಲ್ಲೋ ಒಂದು ಕಡೆ ನಿಜಕ್ಕೂ ಹೇಳಬೇಕಾದ್ರೆ ಇದೆಲ್ಲ ಒಂದು ರೀತಿಯಿಂದ ಈಗೆಲ್ಲ ಗೋಂಡವಾನ ಅಂತ ಹೇಳ್ತೀರಿ, ಅವೆಲ್ಲ ಚಮತ್ಕಾರಗಳು. ಹಾಗಾಗಿ ಇವತ್ತು ರಘುನಾಥ್ರವರು 2 ಬಾರಿ MLC ಆಗಿ ನಿಜಕ್ಕೂ ಅದೂ ಒಂದು ದೊಡ್ಡ ಸಾಧನೆ. ಯಾಕಂದರೆ ನಾವು ಹೆಂಗೆ ಪಬ್ಲಿಕ್ ಫೀಲ್ಡಲ್ಲಿ ಜನರ ಮತದಾರರ ಮುಖಾಂತರ ನಾವು ಅಧಿಕಾರಿಗೆ ಬರ್ತೀವಿ, ಹಾಗೆ ಆ ಒಂದು ವ್ಯವಸ್ಥೆಯಲ್ಲಿ ಅವರು ಯಾವ್ಯಾವ ರೀತಿಯಿಂದ ಅವ್ರ ಗಾಡ್ ಫಾದರ್ಗಳಿಗೆ ಹಿಡ್ಕೊಂಡು ಇವತ್ತು ಅದರಲ್ಲಿ ಭಾಳ ಚತುರ ನಮ್ಮ ರಘು. ಇಲ್ಲ, ಇದು ಮಾನಿಸ್ಬೇಕಾಯ್ತು. ಯಾರಿಗಾರ ಕಾನೋ ಖಬರ್ ಇತ್ತಾ ಏನಂತ ಅಂಥದ್ರಾಗ ಏನದಲ್ಲ 2 ಬಾರಿ MLC ಆಗಿ ಮತ್ತು ಯಾರಿಗೆ ಕಾನು ಖಬರ್ ಇಲ್ಲದಪ್ಲೇನೆ ಸಭಾಪತಿ ಆಗ್ಬೇಕಂತಂದ್ರೆ ಅದು ಒಂದು ಗ್ರೇಟೆ. ಸಮಸ್ತ ನಮ್ಮ ಸಮಾಜ ಬಾಂಧವರ ಪರವಾಗಿ, ನನ್ನ ಪರವಾಗಿ ವೇದಿಕೆ ಮೇಲೆ ಕುಂತಂತ ಎಲ್ಲರೂ ಯಾರ್ದು ಎದುರ್ಕೊಂಡಿದೆ. ಯಾಕಂದ್ರೆ ಎಲ್ಲ ನಮ್ಮವ್ರು ಇದ್ರು, ಹೊಸ ಗೊತ್ತಿದ್ದವ್ರು ಇದ್ರು. ಮತ್ತು ಅದಕ್ಕೆ 5 ಮಿನಿಟ್ ಆಯಿತು. ಅದಕ್ಕೆ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಮುಖ್ಯಮಂತ್ರಿಗಳು ಹೇಳ್ತೀವಿ, ಇದು ಹಂಗಾಮಿ ಏನದ, ಇದು ಅದು ಹಂಗಾಮಿ ಇಲ್ಲ, ಏನಿಲ್ಲ, ಅದು ರೆಗ್ಯುಲರೇ ಅದು. ಹಂಗಾಮಿ ಶಬ್ದನೇ ಇಲ್ಲ, ಎಷ್ಟು ದಿನ ಹರ ಅಷ್ಟು ದಿನ ಹರ. ಈಗ ಮತ್ತು ಅವ್ರಿಗೆ ಇವ್ರಿಗೆ ಯಾರಿಗೂ ಮಾಡಕ್ಕೆ ಹೋಗ್ಬೇಡ್ರಿ, ಇವರಿಗೆ ಪೂರ ಕೊನಿತನ ಒಯ್ರಿ ಅಂತ ನಾವು ಒಂದು ಡೆಲಿಗೇಷನ್ ತೊಗೊಂಡು ಹೋಗ್ಬೇಡ. ತಪ್ಪೇನಿದೆ, ಅದು ಹೆಂಗೂ ಕೊಟ್ಟಿರಿ ಹಿಂಗೂ ಕೊಟ್ಟಿರಿ. ಮಾಡಪ್ಪರು ಹೇಳಿದಪ್ಲೆ ಇದು ಭಾಳ ಇಂಪಾರ್ಟೆಂಟ್ ಪೋಸ್ಟ್. ಗವರ್ನರ್ ಬಿಟ್ಟರೆ, ಘನವೆತ್ತ ರಾಜ್ಯಪಾಲರು ಬಿಟ್ಟರೆ, ಈಗ ಇಬ್ಬರು ಸಭಾಧ್ಯಕ್ಷರು ಸಭಾಪತಿ ಇಬ್ಬರು ಇರ್ತಾರೆ. ಈಗ ನಮ್ಮ ವಿಧಾನಸಭೆಯಲ್ಲಿ ಸಭಾಧ್ಯಕ್ಷರು ಇರ್ತಾರೆ. ನಮ್ಮದು ಲೋವರ್ ಹೌಸ್, MLAಗಳದ್ದೆಲ್ಲ ಲೋವರ್ ಹೌಸ್ ಕೆಳಮನೆ. ಈ ವಿಧಾನ ಪರಿಷತ್ ಏನಿದೆ ಅದು ಮೇಲ್ಮನೆ, ಅಪ್ಪರ್ ಹೌಸ್. ಪ್ರೋಟೋಕಾಲ್ದಲ್ಲಿ ಇಬ್ಬರು ಸಭಾಧ್ಯಕ್ಷರು ಸಭಾಪತಿಯಲ್ಲಿ ಸಭಾಪತಿಗಳು ಎಲ್ಲಕ್ಕಿಂತ ಶ್ರೇಷ್ಠ ಸಭಾಧ್ಯಕ್ಷರಿಗಿಂತ. ಯಾಕಂದ್ರೆ ನಾವು ನೋಡ್ತೀವಿ ಜಾಯಿಂಟ್ ಸೆಷನ್ ಆಗುತ್ತೆ ನಮ್ಮಲ್ಲಿ ವರ್ಷಕ್ಕೊಂದು ಸಲ. ಮೊದಲನೇ ಬಜೆಟ್ನಲ್ಲಿ ಜಾಯಿಂಟ್ ಸೆಷನ್ ಆಗುತ್ತೆ. ಅವತ್ತ ಮಂತ್ರಿ ಇರ್ತಾರೆ. ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಹಿಂಗೆ ಬರ್ರಿ, ಹಿಂಗೆ ಬರ್ರಿ, ಪರವಾಗಿಲ್ಲ ಬರ್ರಿ, ಈಚೆ ಬರ್ರಿ. ಬರೀ ಜನ ನಾವು ವರ್ಷಿಗೆ ವಿಧಾನಸಭೆಯಲ್ಲೆಲ್ಲ ನೋಡ್ತಾ ಇರ್ತೀವಿ. ಜಾಯಿಂಟ್ ಸೆಷನ್ ಕರೆದಾಗ ಅದ್ರದ್ದೊಂದು ಘನತೆ ಗೌರವನೇ ಬೇರೆ ಇರುತ್ತೆ. ಮುಖ್ಯಮಂತ್ರಿ ಹಿಡ್ಕೊಂಡು
ನಾವೆಲ್ಲ ಮಂತ್ರಿಗಳು ಇರ್ಬೋದು, ಶಾಸಕರು ಇರ್ಬೋದು, ನಾವೆಲ್ಲ ಮುಂದೆ ಕುಂತಿರ್ತೇವೆ. ಇವರು ಸಭಾಪತಿಗಳು, ಸಭಾಧ್ಯಕ್ಷರು ಮ್ಯಾಕ್ ಕುಂತಿರ್ತಾರೆ. ಇವ್ರ ದಂಧೆ ಏನು ಗೊತ್ತಾ? ಕೋರ್ಟ್ನಾಗ ಹೆಂಗೆ ಜಡ್ಜ್ ಅವರು ಆರ್ಡರ್ ಅಂತಾರೆ, ಇವರು ಮ್ಯಾಕ್ ಅಂತ ಆರ್ಡರ್ ಅಂಬೋದು ಬೆಸ್ಟ್. ಭಾಳ ಡಿಗ್ನಿಫೈಡ್. ನಿಮ್ಗೆ ಹೇಳ್ತೀನಿ, ಭಯ ಸಾಯ್ತಾ ಇರ್ತದ. ಶಾಸಕರು ಗಲಾಟೆ ಮಾಡ್ತಾ ಇರ್ತಾರ. ಸಭಾಪತಿಗಳು ಬಲ್ಲಿ ಅಷ್ಟೊಂದು ಪೇಷನ್ಸ್ ಇಟ್ಕೊಂಡು, ಅಷ್ಟೊಂದು ತಾಳ್ಮೆ ಇಟ್ಕೊಂಡು ಆ ಹೌಸ್ ನಡೆಸ್ಬೇಕಲ್ಲ. ನಾವು ಒಂದೊಂದು ಸಲ ಕೂತ್ಕೊಂಡು ಅವ್ರ ಚೇಂಬರಿಗೆ ಹೋಗಿ ನಾವು ಅಂತೀವಿ, ಏಟ್ ಪೇಷನ್ಸ್ ಅದ ಸಾಬ್ರೆ ನಿಮ್ಗೆ, ಅದು ಏಟ್ ಸಮಾಧಾನ ನಿಂತು ಕೇಳ್ತ್ರಿ ಅಂಥ ಒಂದು ದೊಡ್ಡ ಶಕ್ತಿ ಇಟ್ಕೊಂಡು ಆ ಪ್ಲೇಸಿಗೆ ಕೊಡ್ಬೇಕಂತ ಅಂಥ ಒಂದು ಶಕ್ತಿ ರಘುನಾಥ್ರವ್ರಿಗೆ ಸಿಕ್ಕಿದೆ ಅಂತ ಹೇಳಬೇಕು. ಹಾಗೆ ನಮ್ಮ ಸಹೋದರಿಯಾದ ಗೀತಾ ಪಂಡಿತ್ ಚಿದ್ರಿಯವರು, ಅವರು ಜಿಲ್ಲಾ ಪಂಚಾಯತ್ ಇದರಲ್ಲಿ ರಾಜಕೀಯ ಸ್ಟಾರ್ಟ್ ಮಾಡಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಈಗ ಅವ್ರ ಪಾರ್ಟಿಯಲ್ಲಿ ಒಳ್ಳೆಯ ಹುದ್ದೆಗಳು ಸ್ವೀಕಾರ ಮಾಡಿ ಮುಂದಿನ ದಿನಗಳಲ್ಲಿ ಮಹಿಳಾ ಶಕ್ತೀಕರಣ ಅಂಥೇಳಿ ಏನು ಇಡೀ ದೇಶದಲ್ಲಿ ಕೂಗಿದೆ. ಯಾಕಂದರೆ ನಿಮಗೆ ಗೊತ್ತಿದೆ, ಮಹಿಳಾದರಲ್ಲಿ ನಮ್ಮ ಪಾರ್ಟಿ ಮುಂದಿದೆ, ನಿಮ್ಮ ಪಾರ್ಟಿ ಜರ ಹಿಂದಿದೆ. ಏನು ಪಂಡಿತರವ್ರೆ? ಯಾಕಂದ್ರೆ ದೇವೇಗೌಡರು ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಮಹಿಳಾ ಬಿಲ್ ಎಲ್ಲಕ್ಕಿಂತ ಹಿಂದೂಸ್ತಾನದಾಗ ಯಾರ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಬೇಕಂತ ಯೋಚನೆ ಮಾಡಿರೋದು ದೇವೇಗೌಡರು ಫಸ್ಟ್. ಹಾಗಾಗಿ ಮುಂದೆ ಭಾಳಷ್ಟು ಅವಕಾಶಗಳಿದೆ. ತಾವು ಬೆಳೀರಿ, ಎಲ್ಲೇ ಇರಲಿ, ಸಮಾಜ ವ್ಯಕ್ತಿಗಳು ಏನದಲ್ಲ ಒಳ್ಳೆ ಸ್ಥಾನಕ್ಕೆ ಹೋಗಬೇಕು, ಒಳ್ಳೆ ಇದರಿಂದ ಏನದಲ್ಲ ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಮ್ಮದು ಆಸೆ. ಹಾಗಾಗಿ ವಿಶೇಷವಾಗಿ ಇವತ್ತು ನಮಗೆಲ್ಲಕ್ಕಿಂತ ಖುಷಿಯಾಗಿದ್ದು ನಮ್ಮ ಮಾಳಪ್ಪಗ ಕಟಗಿ, ನಮ್ಮ ವಿಜಯಕುಮಾರು, ನಮ್ಮ ಬಾಬು ಮಲ್ಕಾಪುರ್ ಕುಂತ ರಾಜಾರಾಮ್ ಇದ್ದಾರೆ. ನಮ್ಮ ನೋಡ್ರಿ, ಎಲ್ಲಕ್ಕಿಂತ ಖುಷಿ ಏನು, ಇದೇನು ಆದಿವಾಸಿ ಗೋಂಡ ನಮ್ಮ ಕಾಮಣ್ಣ ಮೇತ್ರಿ ಅಧ್ಯಕ್ಷತೆ. ಅವ್ರು ಹೆಂಗಾರ ಅಂತಂದರೆ ನಮ್ಮ ಸಮಾಜದಲ್ಲಿ ಒಂದು ಭೀಷ್ಮ ಹಿತ ಅಂತೇಳಿ ಒಂದು ವಿರುದ್ಧ ಕಾಮಣ್ಣ ಕೊಟ್ಟರು ಅಂತ ತಪ್ಪ. ಅಷ್ಟೊಂದು ನಾಲೆಜ್ ಈ ಗೋಂಡು ಸಮಾಜ ಎಲ್ಲಿ ಹುಟ್ಟಿತು, ಎಲ್ಲಿ ಬೆಳೀತು, ಯಾವ ರೀತಿ ನಡ್ಕೊಂಡು ಬಂದಿದೆ ಎಂಬ ನಿಟ್ಟಿನಲ್ಲಿ ಅಷ್ಟೊಂದು ನಾಲೆಜ್. ನಾನು 2006ರಲ್ಲಿ ಮೊದಲನೇ ಬಾರಿ ಮಂತ್ರಿ ಇದ್ದಾಗ ಹಿಂಗೆ ಬಿಸಿ ಶೆಡ್ಯೂಲ್ದಾಗ ಇಲ್ಲೇ ನನಗೆ ನಮ್ಮ ಗೋಂಡು ಸಮಾಜದವರೊಬ್ಬರು ಮಂತ್ರಿ ಆಗ್ಯಾರ ಅಂತೇಳಿ ಇಲ್ಲಿ ಮೈಲಾರಕ ಇಡೀ ಆಲ್ ಇಂಡಿಯಾ ಗೋಂಡ್ ಇದ್ರದ್ದು ಏನದಲ್ಲ ಒಂದು ಕಾನ್ಫರೆನ್ಸ್ ಮಾಡಿದ್ರು ಮೈಲಾರದಲ್ಲಿ. ಹಾಗಾಗಿ ಇವತ್ತು ವಿಶೇಷವಾಗಿ ಇವತ್ತು ಇಡೀ ಹಿಂದೂಸ್ತಾನ್ನಿಂದ ಹೆಚ್ಚು ಕಮ್ಮಿ ನಮ್ಮ ತೆಲಂಗಾಣ हैदराबाद माणिकराव है नहीं? हाँ, हमारा पिताजी का भी नाम माणिकप्पा। हाँ, ये देखो कैसा कनेक्शन है ये कोई क्या बोलते उन्हों ನಮ್ಮ ಆ ಗೋಂಡಿ ಲಿಪಿ ಏನದಲ್ಲ ಟ್ರಾನ್ಸ್ಲೇಟ್ ಮಾಡಿದಂಥವ್ರು ಏನಾದ್ರು प्रकाश ಅವರು ತುಂಬ ಚೆನ್ನಾಗಿ बहुत अच्छा बोले। हमको भी मालूम नहीं था कितना की जानने का जो है ना एक अवसर मिला। और राहुल जो यंग है, जो YouTube के माध्यम से इडीी देश भर और दुनिया भर अपना गोंडवाना इसको संदेश दे रहे, रियली बहुत अच्छा काम कर रहे और आप अच्छा मैसेज दिए। हम भी आपका भाषण सुन के हम भी उसको प्रेरित हो गए। ಹಾಗಾಗಿ ಇವತ್ತು ನಮ್ಮಿಬ್ಬರು ಗುರುಗಳು ಕುಂತಾರ, ಮೈಲಾರ ಮಲ್ಲಣ್ಣನ ದೇವಸ್ಥಾನದಿಂದ ಒಗ್ಗೇರ್ ಬಂದಾರ, ಮತ್ತು ರಾಜು ಗೋಂಡ ಗುರುಗಳಿದಾರ, ಮತ್ತು ಇವತ್ತು ಇಲ್ಲೆಲ್ಲ ಗೋಂಡು ರಾಜಗೋಂಡು ನಮ್ಮಿಲ್ಲೆಲ್ಲ ಟೋಕ್ರಿ ಕೋಳಿ ಮಂದಿನೂ ಕುಂತಾರೆ, ನಮ್ಮೆಲ್ಲ ಸ್ನೇಹಿತರು ಎಲ್ಲರೂ ಅಣ್ಣ ತಮ್ಮರಿಗಿಂತ ಹೆಚ್ಚಿಗಿದ್ದೀವಿ ನಾವು. ಅವ್ರಿಗೇನು ಇವತ್ತು ಕಳಿಸಿ ಇವತ್ತು ಈ ಸಭೆ ಸಮಾರಂಭದಲ್ಲಿ
ಪರಿಚಯ ಮಾಡಿಕೊಟ್ಟು. ಅದಕ್ಕೆ ವಿಶೇಷವಾಗಿ ಈ ಒಂದು 3 ಸಂಘದವರಿಗೆ ನೀವು ಒಳ್ಳೆ ಕೆಲಸ ಮಾಡಿರಿ ಅಂತೇಳಿ ನಿಮಗೆ ಅಭಿನಂದನೆ ಸರ್. ಮಾಳಪ್ಪ ಆ್ಯಂಡ್ ಟೀಮ್ ಹೌದಾ? ಚಪ್ಪಾಳೆ ತಟ್ಟುವುದರ ಮೂಲಕ ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಮಹಾತ್ಮ ಬೊಮ್ಮಗುಂಡೇಶ್ವರರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ವೇದಿಕೆ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂಥ ಮಾನ್ಯ ಶ್ರೀ ರಘುನಾಥರಾವ್ ಮಲ್ಕಾಪುರೆ, ಸನ್ಮಾನ್ಯ ಶ್ರೀ ಪಂಡ್ಯಪ್ಪ ಕಾಶೆಂಪುರ್, ಮಾನ್ಯ ಶ್ರೀ ಶ್ರೀಮತಿ ಮುರಳೀಧರ ಹೆಗ್ಲಾರ್ವರಿಗೂ, ರಾಮಣ್ಣ ಮೇತ್ರೆಯವರಿಗೂ, ನಾಮದೇವರಾವ್ ಸಲಾಮೆ ಅವರಿಗೂ ಕೂಡ ನಮ್ಮ ವೇದಿಕೆ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ವಿಶೇಷವಾಗಿ ಮೀಡಿಯಾದ ಬಂಧುಗಳಿಗೂ ಕೂಡ ವೇದಿಕೆ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು. ಅದೇ ರೀತಿಯಾಗಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಹಿರಿಯರಾಗಿರುವಂಥ ಹಿರಿಯ ಪುತ್ರತಿಯಾಗಿರುವಂಥ ನಮ್ಮ ಸಿದ್ದಾರೆಡ್ಡಿಯವರು ಸೇರಿದಂತೆ ಹಲವು ಹಿರಿಯ ಗಣ್ಯರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ವೇದಿಕೆ ಪರವಾಗಿ ಭವಾನಿ ಪುರುಷ ಮಹಾತ್ಮ ಬೊಮ್ಮಗುಂಡೇಶ್ವರವರಿಗೆ, ಭವಾನಿ ಪುರುಷ ಮಹಾತ್ಮ ಬೊಮ್ಮಗುಂಡೇಶ್ವರವರಿಗೆ. ಎಲ್ಲ ಗಣ್ಯ इतिहासकार ने लिखा है तो हम वो बुक 10 लोगों को दिखा सकते हैं, ये बढ़िया है क्योंकि वो संकलन होता है। लेकिन इसको छोड़कर यहाँ का कौन ट्राइब अपनी पहचान कैसे बताएगा? चलो आपके पास कोई आधार कार्ड, कोई पैन कार्ड नहीं है, कोई राशन कार्ड नहीं है, फिर आप इस देश के ट्राइबल हो, ये कैसे आप बाकी लोगों को प्रूव कर सकते हैं? कैसे कर सकते हैं? और इसके लिए आज कुछ बातें मैं आपको बताने जा रहा हूँ। देखिए, ट्राइब वो नहीं है जो सिर्फ गवर्नमेंट की सूची में आ रहा है, गवर्नमेंट के लिस्ट में आ रहा है, उसको कुछ आरक्षण मिल रहा है इसलिए वो ट्राइबल नहीं है। ये लिस्ट कब बनी, ये तरतूद कब हुई? इस 2-250 साल में
300 साल में या 400 साल पकड़ लो आप। इसी दौरान लिस्ट बनी, इसी दौरान वो पंचायत वाले लोग आपके घर तक आए, आपका नाम लिखा, आपके बेटे का नाम लिखा, सब कुछ लिखा और लिस्ट बनाए, और तब जाके हमें ये पता चला सेंसस 12 की हमारी इतनी इतनी संख्या है। वो भी अभी पता नहीं चल रही क्योंकि अलग कॉलम कोड के लिए हम संघर्ष कर रहे हैं। तो इसके पहले क्या था, वो ट्राइब आदमी क्या करता था, उसकी आइडेंटिफिकेशन क्या थी, ये बहुत इंपॉर्टेंट है। इस देश के ट्राइब में कुछ नियम लागू होते हैं और वो नियम आपको सुनना पड़ेगा क्योंकि वो इंपॉर्टेंट है। अगर इस देश का वो ट्राइबल आदमी है, उसके पास कोई भी पहचान पत्र नहीं है, फिर भी वो ट्राइबल कैसे, आप सुन लीजिए। उसके पास उसके कबीले की एक स्वतंत्र भाषा है, उसके पास उसके कबीले का एक स्वतंत्र कल्चर है, उसके पास उसके समुदाय का, जिसे हम क्या बोलते हैं, कानून कायदा, कस्टमरी लॉ है, जो ये संविधान बनने के पहले भी खुद के कायदे अनुसार चलता था और आज भी संविधान उसे खुद के कायदे के अनुसार चलने की अनुमति देगा। चाहे उसकी शादी हो, बच्चा जन्म से लेकर उसके मरण तक, उसके शादी से लेकर उसके तलाक, चीजें पंचायत में छुड़वाई जाती हैं, ना ही उसे किसी पुलिस स्टेशन की जरूरत है और ना ही किसी कोर्ट। और ये मैं नहीं कह रहा हूँ, आप UNO का डाटा पढ़ लीजिए, आप लोकूर कमेटी का डाटा पढ़ लीजिए, आप जितने चाहें जो 5वीं अनुसूची की तरतूद है उसको पढ़ लीजिए, आपको यही मिलेगा। और इसीलिए वो ट्राइबल है। ट्राइबल इसलिए नहीं है कि वो किसी सूची में है, किसी किताब में लिखा है, इसी वजह से नहीं है। और आगे भी चलकर अगर ट्राइबल आदमी अपना कल्चर, अपनी भाषा, अपनी परंपरा, अपना कस्टमरी लॉ छोड़ देता है तो कितना भी वो चीख चीख के चिल्लाएगा, फिर भी वो ट्राइबल नहीं माना जाएगा क्योंकि आपकी सभ्यता से, आपकी भाषा से आपकी पहचान है। और यही काम मैं अपनी टीम के साथ ಮಾಡಲಿಲ್ಲ। ಅವತ್ತು ಕರೆಕ್ಟ್ ಆನ್ಸರ್ ಮಾಡಬೇಕಿತ್ತು। ಶ್ರೀರಾಮನು ಸದನಕ್ಕ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರು। ಅವ್ರ ಹಿಂದೆ ಕೆಲವು ಶಕ್ತಿಗಳು ಕೆಲಸ ಮಾಡ್ತಾ ಇತ್ತು, ನಮಗೆ ತೊಂದರೆ ಮಾಡ್ತು, ಒಂದು ಜೀವ ಹೋಯಿತು। ಬಂಡೆಪ್ಪ ಕಾಶಂಪುರ ಅವರು ಬಿಡಲಿಲ್ಲ। ಒಂದು ವಾರದಲ್ಲಿ ಸರಿ ಮಾಡ್ತೀವಿ ಅಂತ ಮಾತನ್ನು ಕೊಟ್ಟಿದ್ರು, ಆದರೆ ಬಂಡೆಪ್ಪ ಕಾಶಂಪುರ ಎಲ್ಲ ಹೋಗಿ ಕೂತು ಎಲ್ಲ ಒಪ್ಕೊಂಡಿದ್ರು। ಸಡನ್ಲಿ ಹುಮ್ನಾಬಾದ್ ಒಂದು ಇನ್ಸಿಡೆಂಟ್, ಎಲ್ಲರ ತಲೆಗೆ ಏನಿದೆ, ಹುಮ್ನಾಬಾದ್ ಹುಡುಗ ಸತ್ತ, ಇದು ಆದೇಶ ವಾಪಸ್ ಆಯಿತು ಅಂತ। ಹಾಗಿಲ್ಲವೇ ಇಲ್ಲ। ಹುಮ್ನಾಬಾದ್ ಸತ್ತಿನ ಹುಡುಗ CRCL ಕಿರುಕುಳದಿಂದ ಸತ್ತಿದ್ದಾರೆ। CRCL ಅವರು ತೊಂದರೆ ಮಾಡಿದರು, ಆ ಹುಮ್ನಾಬಾದ್ ಹುಡುಗ ಸತ್ತ ತಕ್ಷಣ ಎಲ್ಲರೂ ಪೂರ ಬಂಡೆಪ್ಪ ಕಾಶಂಪುರ್, ರಘುನಾಥರಾವ್ ಮಲ್ಕಾಪುರ, ಪೂರ ಎಲ್ಲ ಟೀಮ್, ನಾವು ವಿಜಯ್ ಕುಮಾರ್ ಕಾಶಂಪುರ್, ಒಬ್ಬರೊಬ್ಬರ ಹೆಸರಿಲ್ಲ, ಚಿಂಕೋಡಿ ಅವರು ಇದ್ರು, ಬಹಳ ಜನ ಇತ್ತು, ಎಲ್ಲರೂ ಬಂದು ಅಲ್ಲಿ ಕೂತು ಅದು ಆ ಶ್ರೀರಾಮುಲು ಮೇಲೆ ಕೇಸ್ ಹಾಕಿಸ್ತಾನ ನಾವು ಹೋಗಲೇವು ಅಂತಕ್ಕಂಥ ಮಾತನ್ನು ಕೂಡ ಅಲ್ಲಿ ಆಯ್ತು। ಮತ್ತೇನು ಇದು ಮಾಡಿ ಮಟ್ಟಿ ಏನು ನಾವು ಇದು ವಾಪಸ್ ತೆಕ್ಕೊಳ್ಳಕತ್ತೀವಿ, ನೀವು ಇದು ಮಾಡಿರಿ। ಮತ್ತು ಬಂಡೆಪ್ಪ ಕಾಶಂಪುರ ಅವ್ರು ಹೇಳಿದ್ರು ಮರುದಿನ ಸೆಷನ್ ಇದೆ, ಆ ಸೆಷನ್ದಾಗ ನಾವು ಬಿಡೋದಿಲ್ಲ ಅಂತ ರಾಜಶೇಖರ್ ಪಾಟೀಲ್, ಬಂಡೆಪ್ಪ ಕಾಶಂಪುರ ಅವರು, ರಘುನಾಥರಾವ್ ಮಲ್ಕಾಪುರ ಎಲ್ಲರೂ। ನಿಮಗೊಂದು ಮಾತು ಹೇಳ್ತೀನಿ, ಯಾವತ್ತು ಸೆಷನ್ ಇತ್ತು ಮರುದಿವ್ಸು, ಸತ್ತಿನ ಮರುದಿವ್ಸು ನಮ್ಮ ಸಮಾಜದ ಜಿಲ್ಲೆಯ ಎಲ್ಲರೂ ಟಿವಿ ಮುಂದೆ ಕೂತಿದ್ರು। ಸದನದಾಗ ಏನಾಗ್ತಾ ಇದೆ, ಸದನದಾಗ ಯಾರು ಏನು ಮಾತಾಡ್ತಾರ ಅಂತಕ್ಕಂಥದ್ದು ವಾಚ್ ಮಾಡಲಿಕ್ಕೆ ನಮ್ಮ ಸಮಾಜದವರೆಲ್ಲರೂ ಟಿವಿ ಮುಂದೆ ಕೂತಿದ್ರು। ಸೋಷಿಯಲ್ ವೆಲ್ಫೇರ್ ಆಫೀಸರ್ ಬಂದು ಕೂತು, ಅವ್ರದ್ದು ರೂಲೇ ಇಲ್ಲ, ಅವ್ರಿಗೆ ಕೇಳಕ್ಕೆ ಬರೋದಿಲ್ಲ, ಅವ್ರು ಮತ್ತೆ ಬಂದು ನೀ ಸರ್ಟಿಫಿಕೇಟ್ ಹಾಕಿ ನೀನು ಸಸ್ಪೆಂಡ್ ಮಾಡಿಸ್ತೀನಿ ಅಂತ ದಿನ 2 ದಿನಕ್ಕೊಂದ್ಸಾರಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಬಂದು ಆಫೀಸರ್ ಬಳಿ ತೊಂದರೆ ಮಾಡ್ತಾ ಇದ್ದಾರ। ಅದಕ್ಕೊಂದು ಸ್ವಲ್ಪ ನೀವು ಅದಕ್ಕೆ ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನನ್ನ ಮಾತು ಸೈಡ್ ಆಗಪ್ಪ
ಹೇಳ್ತಾರೆ. ಹಾಗೂ ಮಹಿಳಾ ಪ್ರತಿನಿಧಿಯಾಗಿ ಈ ಒಂದು ಸಮಾರಂಭದ ಮಹಿಳಾ ಪ್ರತಿನಿಧಿಯಾಗಿ ಮಾತೆ ಶಕಂತರ ಪ್ರಧಾನಿಯವರು ಹಾಗೂ ಶಾಸಕರು ಹಾಗೂ ರಾಜಮಂತ್ರಿ ಅವರು ಹಾಗೂ ಇನ್ನೋರು ಸಿಗ್ತಾವ. ಹಾಗಾಗಿ ನೀವು ಹೇಳಿದ್ರೆ ಒಂದು ಅಡಿಗೆ ಮನೆ ಬೇಕು ಅಂತ ಬಿಲ್ಕೊಳ್ಳೋದು ಬಾರಿ ಜರೂರಿ ಅದ. ಅದಕ್ಕೆ ಏನ್ ಮಾಡ್ರೆ ಪೂರ ಹಿಂಗ್ ಮಾಡ್ರೆ ಆಗಲ್ಲ, ಅದ್ರ ರೊಕ್ಕ ಯಾರು ಕೊಡಕ್ಕಾಗಲ್ಲ. ಕಂಪೌಂಡರ್ ಆಮೇಲೆ ತಗೊಂಬರಿ. ಈಗ ಅಡಿಗೆ ಮನೆ ಒಂದು 5 ಲಕ್ಷ ರೂಪಾಯಿ ಇಮಿಡಿಯೇಟ್ ಅನ್ನೋದಲ್ಲ, ಪಿಲ್ಲರ್ ಹಾಕಿ ಮ್ಯಾಗ ಈಗ ನಾವು 5-6 ಊರ ಮಾಡಿದ್ವಿ, ಬಾಳ ಚೂಡ ಆಗ್ಯಾವ. ನಿನ್ ಮ್ಯಾಗ ನಿನ್ನ ಹಾಕಿದ್ರ ಒಂದು ದೊಡ್ಡ ಇಷ್ಟೇ ಇರ್ತದೆ. ಇದೊಂದು ಅರ್ಧ ಆಯ್ತು, ಇದ್ರ ಅರ್ಧ ಆಯ್ತು. ಒಂದು ಪಿಲ್ಲರ್ ತಗೊಂಡು ಮ್ಯಾಗಿಂದು ಚಲೋ ಇದರ ಡೋಮ್ ತರ ತಗೊಂಡೇವ್ ಅಂತಾರ. ಈಗ ಬರ್ದಾಬಾದ್ ಬಹಳ ಪೂರಾಗ ಮಾಡ್ಕೊಟ್ಟಿಲ್ಲ. ಡ್ರೆಸ್ 5 ಇರ್ತಾರೆ ಕಂಪೌಂಡ್ ತಲೆಗಲ್ಲ, ಅದು ಬಂದಂಗ ಮಾಡ್ಯಾರ ಗೊತ್ತಾಯ್ತಾ. ಹಾಕ್ಬೋದು, ಅದು ಬಹಳ ಜರೂರಿ ಇದೆ. ಯಾಕಂದ್ರೆ ಇಲ್ಲಿ ಹಿಂದೆ ಮಿರಾಜ್ಪೇಟೆ ಟೈಮ್ನಾಗ ಅದು ಸಮುದಾಯ ಭವನ ಆಗಿರೋದು ಕಲ್ಯಾಣ ಮಠ. ಅವ್ರು ಹೇಳಿದಾಗ ಈಗ ದರ್ವಾಜೆ ಕಿಟಕಿ ಎಲ್ಲ ಕಿತ್ಕೊಂಡು ಹೋಗ್ಯಾವ. ಇವತ್ತ ಅವರು ಇಲ್ಲೇ ಇರ್ತಾರ. ಅವ್ರು ಸದಾರಂತಾಗ ಒಂದು ಕಮಿಟಿ ಮಾಡ್ರಿ. ಅವ್ರು ಬಹಳ ಕಡಕಾರ. ಅವ್ರಿಗೆ ಅವರು ಗೌರವಾಧ್ಯಕ್ಷ ಮಾಡಿದ್ರು. ಗೌರವಾಧ್ಯಕ್ಷ ಮಾಡಿ ಇವತ್ತು ಹೆಂಗ್ ಕಾಣತ್ತದ ಇವತ್ತು ಸಮುದಾಯ ಭವನ. 1 ವರ್ಷ ಬಾದ್ಗೆ ನಾವು ಬಂದ್ರೆ ಹಿಂಗೆ ಕಾಣಿಸ್ಬೇಕು ಅಂತ ಒಂದು ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ರಘುವರ್ ಹೇಳಿದಾಗೆ 1000 ಈಗ SCPDSP ಮ್ಯಾಕ್ಸಿಮಮ್ CC ರೋಡ್ಸ್ ಇವೆಲ್ಲ ಬರ್ತಾ ಇದೆ ಗೊತ್ತಾಯ್ತಾ. ಈಗ ನಿಮ್ ಗ್ರಾಮದಲ್ಲಿ ನನ್ನ ಮಟ್ಟಿಗೆ ಹೋದ ವರ್ಷ ಇಲ್ಲ ಅಂದ್ರೆ 1.5 ಕೋಟಿ ರೂಪಾಯಿ ಏನದಲ್ಲ CC ರೋಡ್ಸ್ ಆಗಿದೆ. 1.5 ಕೋಟಿ ಗೊತ್ತಾಯ್ತು. ಹಾಗಾಗಿ ಇವತ್ತ ನಮಗ ರೋಡ್ ಶೂ ಬೇಕು. ಈ ತರ ಎಲ್ಲರೂ ಅವರ ಸಮುದಾಯಗಳಿಗೆ ಕೂತ್ಕೊಂಡು ಅವ್ರ ಚಿಂತನ ಮಂಥನ ಆಗಲಿ, ಕೆಲವು ಕಾರ್ಯಕ್ರಮ ಆಗಲಿ, ಈ ತರ ಸಮುದಾಯ ಭವನಗಳು ಬೇಕು ಗೊತ್ತಾಯ್ತಾ. ಇಂಥವೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ. ಮತ್ತು ವಿಶೇಷ 4 ದೊಡ್ಡ ಭವನಗಳು 55 ಲಕ್ಷ. ನಿರಳ, ಮಾಳೆಗಾಂವ್, ಜನವಾಡ, ಕಾಣಪುಸ್ತಕ. ಇವಾಗ ನಾನು ಹೇಳ್ತಾರೆ ಜನ ಎಲ್ರಿಗೂ 50 ಲಕ್ಷ ರೂಪಾಯಿ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಗ್ರಾಮಾಂತರ ಭಾಗದಲ್ಲಿ 50 ಲಕ್ಷ ರೂಪಾಯಿ ಸಮುದಾಯ ಭವನ ಇದೇ ಮೊದಲಿರ್ಬೋದು ಅಂತ ಭಾಷೆ. ಸಮುದಾಯ ಭವನ ಭಾಳ 50 ಲಕ್ಷ ಸಮುದಾಯ ಭವನಗಳಿಲ್ಲ. ಅದೇ ತರ ಬದುಕೋದೇನದಲ್ಲ, ಅದು ಹಣ ಗಳಿಸ್ಲಿಕ್ಕಾಗಲ್ಲ. ಹಣ ಎದಕ್ಕೆ ಗಳಿಸ್ಬೇಕು ಅಂದ್ರೆ ಸುಮ್ಮನೆ ಬದುಕು ನಡಿಬೇಕಪ್ಪ, ಅಷ್ಟರ ಪೂರ್ತಿಗೆ ಹಣ ಇದ್ದರೆ ಸಾಕು. ಮನುಷ್ಯಾಗ ನೀವು ದುಡ್ಡು 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 ಅಂತೀವಲ್ಲ ನಾವೆಲ್ಲ, ಈ ದುಡ್ಡಿನಿಂದ ಹಣದಿಂದ ನಾವು ಬರೇ ಹಾಸಿಗೆ ಖರೀದಿ ಮಾಡಬಹುದು. ನಿದ್ದೆ ಯಾರು ಖರೀದಿ ಮಾಡ್ಯಾರ ಅಲ್ಲ? ರೊಕ್ಕದಿಂದ ಹಾಸಿಗೆ ಖರೀದಿ ಮಾಡಿದವ್ರು ಅದಾರ, ನಿದ್ದೆ ಯಾರಿಗೆ ಖರೀದಿ ಮಾಡೋಕ್ಕಾಗೋದಿಲ್ಲ. ರೊಕ್ಕದಿಂದ ಪುಸ್ತಕ ಖರೀದಿ ಮಾಡಿದವ್ರು ಅದಾರ, ಜ್ಞಾನ ಯಾರಿಗಾರೆ ಖರೀದಿ ಮಾಡೋಕ್ಕಾಗತ್ತೆ? ಸಾಧ್ಯ ಇಲ್ಲ. ರೊಕ್ಕದಿಂದ ಔಷಧಿ ಖರೀದಿ ಮಾಡಬಹುದು, ಆರೋಗ್ಯ ಖರೀದಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ದೇಹ ಐತಲ್ಲ, ಕೇವಲ ಗಳಿಸೋದಕ್ಕಲ್ಲ, ಇದನ್ನೊಂದಿಷ್ಟು ಒಳ್ಳೆಯದಕ್ಕೆ ಬಳಸಿಬಿಟ್ರೆ ಗವಿಸಿದ್ದನ ಸನ್ನಿಧಾನನೇ ಸಿಗ್ತದೆ ಮನುಷ್ಯಗೆ. ಅದನ್ನೆಲ್ಲ ನೀವು ನೋಡಿ ಅಷ್ಟು ಒಳ್ಳೆ ಕೆಲಸ ಮಾಡಿರಿ. ಇದನ್ನ ಎಷ್ಟೋ ಜನ ಈ ಜಾತ್ರೆಯಲ್ಲಿ ರೊಟ್ಟಿ ಮಾಡಿ ಕೊಟ್ಟಿರಿ, ಕಟ್ಟಿಗೆ ಒಡೆದು ಕೊಟ್ಟಿರಿ, ಎಷ್ಟೋ ಜನ ದಾಸೋಗದಾಗ ನೀಡಿರಿ.
ಎಷ್ಟೋ ಜನ ಭಾಳಷ್ಟು ಮಂದಿ ಉಂಡು ಬಿದ್ದಿದ್ದು, ಪ್ರಸಾದ ತಗೊಂಡು ಕೆಳಗೆ ಬಿದ್ದಿದ್ದು, ಇದು ಅಜ್ಜನ ಸೇವಾಪ ಅಂತೆಲ್ಲ ತೆಗೆದು ಹಾಕಿರಿ, ಇದನ್ನು ಒಳ್ಳೇದಕ್ಕೆ ಬೆಳೆಸಿರಿ. ಇದಕ್ಕಿಂತ ಜಾಸ್ತಿ ಮಂದಿ ಸುಮ್ಮನೆ ಆರಾಮಾಗಿ ಉಂಡು ಹೊರಗೆ ಬಂದಿರಿ. ಮತ್ತು ಬೇರೆ ನಾ ಹೇಳೋದು, ಇದನ್ನು ಚೆನ್ನಾಗಿ ಬಳಸ್ಕೊಳ್ಳೋದು, ದೇಹವನ್ನು ಚೆನ್ನಾಗಿ ಬಳಸ್ಕೊಳ್ಳೋದು, ಮನುಷ್ಯ ಬುದ್ಧಿಯನ್ನು ಚೆನ್ನಾಗಿ ಬಳಸ್ಕೋಬೇಕು. ಇವತ್ತಿನ ಎಲ್ಲ ಆವಿಷ್ಕಾರಗಳದಾವಲ್ಲ, ನಾವೆಲ್ಲ ಇವತ್ತು ತಂತ್ರಜ್ಞಾನ ಅಂತೇನು ಹೇಳ್ತೀವಿ, ಇಂಟರ್ನೆಟ್ ಅಂತ ನಾವೆಲ್ಲ ಏನು ಹೇಳ್ತೀವಿ, ಇದೆಲ್ಲ ಮನುಷ್ಯನ ಬುದ್ಧಿಯ ಆವಿಷ್ಕಾರ. ಇವತ್ತು ಜಗತ್ತಿನ ಶ್ರೇಷ್ಠವಾದಂಥ ಇವತ್ತು ತಾಜ್ ಮಹಲ್, ಗೋಲ್ ಗುಮ್ಟ, ಚೈನಾ ವಾಲ್ ಇರಬಹುದು, ಈಜಿಪ್ತಿನ ಪಿರಾಮಿಡ್ಗಳಿರಬಹುದು, ಇವೆಲ್ಲ ದೇ ಆರ್ ಆಲ್ ಇನ್ಕಾರ್ನೇಷನ್ ಆಫ್ ಬ್ಯೂಟಿಫುಲ್ ಮೈಂಡ್ಸ್. ಇವೆಲ್ಲ ಒಳ್ಳೆಯ ಬುದ್ಧಿಯ ಮನಸ್ಸಿನ ಆವಿಷ್ಕಾರಗಳಿವೆಲ್ಲ. ಮನುಷ್ಯ ಬುದ್ಧಿ ಇದ್ರನ್ನ ಇವೆಲ್ಲ ಡಿಸೈನ್ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವೆಲ್ಲ ಹೇಳ್ತಾ ಇದ್ದಲ್ಲಿ ಈ ಇಂಟರ್ನೆಟ್ ಬಗ್ಗೆ ಮಾತಾಡ್ತೇವೆ, ಇದು ಮನುಷ್ಯನ ಅತ್ಯಂತ ಬುದ್ಧಿಯ ಶ್ರೇಷ್ಠ ಆವಿಷ್ಕಾರ. ಮತ್ತು ಇನ್ನೊಂದು ಆಶ್ಚರ್ಯ ಏನಂದ್ರೆ, ಇವತ್ತು ನಾವೇನು ಇಂಟರ್ನೆಟ್ ಅಂತ ಕಳಿಸ್ತೀವಿ, ಈ ಮೇಲು ಇಮೇಲು ಫಿಮೇಲ್ ಅಂತ ಹೇಳ್ತೀವಲ್ಲ, ಇವೆಲ್ಲ ಹಿಂದೆ ಯಾವಾಗನೋ ಕಾಳಿದಾಸ ಮಾಡಿದ್ದ, ಒಮ್ಮೆ ಕಲ್ಪನಾ ಕಟ್ಟಿದ್ದ. ಇವತ್ತು ಹಿಂದೆ ಕಾಳಿದಾಸ ಮೇಘದೂತ ಅಂತ ಒಂದು ಕಾವ್ಯ ಬರೆದ. ಆ ಮೇಘದೂತದಲ್ಲಿ ಏನು ಮಾಡ್ದ ಅಂದ್ರೆ, ಮೇಘಗಳ ಮುಖಾಂತರವಾಗಿ, ಮೋಡಗಳ ಮುಖಾಂತರವಾಗಿ ತನ್ನ ಪ್ರಿಯತಮೆಗೆ ಆತ ಪ್ರೇಮ ಸಂದೇಶವನ್ನು ಕಳಿಸ್ತಾ ಇದ್ನಂತೆ. ಈಗ ನೀವು ಇವಾಗೆಲ್ಲ ಮೊಬೈಲ್ನಾಗ ಕಳಿಸ್ತಿರಲ್ಲ ಹುಡುಗರು, SMS ಕಳಿಸಿ ಮಿಸ್ಸಿಂಗ್ ಯು ಲಾಟ್ ಅಂತ ಕಳಿಸ್ತಿರ್ತಿರಲ್ಲ, ಅವಾಗ ಮಾಡಿದ್ದವ ಕಾಳಿದಾಸ. ಇದೇನು ಹೊಸ ಕಲ್ಪನಾ ಅಲ್ಲ ಅಂತ. ಮನುಷ್ಯನ ಬುದ್ಧಿಯ ಆವಿಷ್ಕಾರ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ನಿಮಗೊಂದು ಘಟನೆ ಹೇಳ್ತೇನೆ ನಾನು. ನ್ಯೂಟನ್ನ ಬಗ್ಗೆ ನೀವೆಲ್ಲ ಕೇಳಿರ್ಬೇಕು. ನೀವು ಆರಾಮ್ ಕೂಡ್ರಿ, ಇನ್ನೂ ಮೂರ್ತಿ ಬಂದಿಲ್ಲ, ನಾ ಅದಕ್ಕೆ ಹೇಳಕತ್ತೀನಿ ನಿಮಗೆ. ನ್ಯೂಟನ್ ಗ್ರಾವಿಟೇಷನ್ ಪವರ್ ಬಗ್ಗೆ ಕಂಡು ಹಿಡಿದ, ಚಲನೆಯ ನಿಯಮಗಳ ಬಗ್ಗೆ. ಅವ ಒಂದು ದಿವಸ ಒಂದು ಸೇಬು ಹಣ್ಣಿನ ಗಿಡದ ಬುಡಕ್ಕೆ ಕುಂತಿದ್ದ. ಮ್ಯಾಲಿಂದ ಒಂದು ಹಣ್ಣು ಕೆಳಗೆ ಬಿತ್ತಂತ. ಬಿದ್ದು ಕೂಡಲೇ ಅವನಿಗೆ ಆಶ್ಚರ್ಯ ಆಯ್ತು. ಅವ ಅದನ್ನು ತಗೊಂಡ ಜನರ ಹತ್ರ ಹೋದ್ನಂತ. ಅಲ್ಲ, ಈ ಗಿಡದಂದ ಹಣ್ಣು ಕೆಳಗೆ ಯಾಕೆ ಬಿತ್ತು ಅಂತಂದವ. ಅವ್ರ ಸ್ನೇಹಿತರಂದು ಹುಚ್ಚಿಡ್ದ ಇದಕ್ಕೆ ಕೋಡಿಗೆ, ಮತ್ತು ಹಣ್ಣು ಗಿಡದಂದು ಕೆಳಗೆ ಬೀಳಿಲಾರ್ದ ಇನ್ನು ಮ್ಯಾಲೆ ಹೋಗಕ ಅದು ಅಂತಂದ. ಅವನು ಅದನ್ನ ಅಂತ ನ್ಯೂಟನ್ ಅಂದ, why it should fall on the ground, why it should not fly into the sky. ನಾನು ಅದನ್ನ ಕೇಳಕತ್ತೀನಿ, ನಿಮಗೆ ಸೇಬು ಹಣ್ಣ ಕೆಳಗ ಯಾಕೆ ಬಿತ್ತು ಮ್ಯಾಲೆ ಯಾಕೆ ಹೋಗ್ಲಿಲ್ಲ ಅಂತ. ಈ ಚಿಂತನೆ, ಈ ಬುದ್ಧಿಯ ನಿಷ್ಕರ್ಷೆ ಅವನ ಅಂತರಂಗದಲ್ಲಿ ಒಂದು ಅದ್ಭುತ ಜ್ಞಾನ ಮಾಡಿತ್ತು. ಏನಂತಂದ್ರೆ, ಈ ಭೂಮಿಯ ಒಳಗೆ ಅದ್ಭುತವಾದಂಥ ಒಂದು ಗ್ರಾವಿಟೇಷನ್ ಪವರ್, ಗುರುತ್ವಾಕರ್ಷಣ ಶಕ್ತಿ ಇದೆ ಅನ್ನುವುದನ್ನು ಇಡೀ ಜಗತ್ತಿಗೆ ಸಾರಿ ತೋರಿಸಿದ್ದ ನ್ಯೂಟನ್. ಮನುಷ್ಯನ ಬುದ್ಧಿಶಕ್ತಿ ಅಷ್ಟು ಕೆಲಸ ಮಾಡ್ತದೆ. ಅವ್ರು ಡ್ರೈವರ್ ಇದ್ನಂತ. ನಮ್ಮಲ್ಲಿ ಬಹಳ ಜನ ಸ್ವಾಮಿಗಳಿಗೆ ತಮಾಷೆ ಹೇಳ್ತಾರೆ, ಒಂದು ಘಟನೆ ಕೇಳ್ರಿ ನೀವು. ಅವನು ಡ್ರೈವರ್ ಇದ್ನಂತ, ನ್ಯೂಟನ್ ಡ್ರೈವರ್. ಅವ ಹೇಳ್ದಂತ, ಏನ್ರಿ ಅವರು ಇದು ಗ್ರಾವಿಟೇಷನ್ ಪವರ್ ಕಂಡು ಹಿಡಿದ್ಮೇಲೆ ಬಹಳಷ್ಟು ಕಡೆ ಸೆಮಿನಾರ್ಸ್ ಇರ್ತಿದ್ದು, ಭಾಷಣಕ್ಕೆ ಕರಿತಿದ್ರಂತ. ಅವ ಡ್ರೈವರ್ ಒಂದು ದಿವಸ ಅಂದಂತ, ಅಲ್ರಿ ನಾನು 2 ವರ್ಷದಿಂದ ಕೇಳಕತ್ತೀನಿ, ನೀವು ಯಾವ ಸಭಾದಾಗ ಹೋದ್ರಿ ಇವತ್ತೇನು ಮಾತಾಡಿರ್ತೀರಿ ಎಲ್ಲ ಸಭಾದಾಗ ಅದ ಐತಿ. ನೀವು ಗ್ರಾವಿಟೇಷನ್ ಪವರ್ ಕಂಡು ಹಿಡ್ದಾಗಿಂದ 2 ವರ್ಷದ ಮಟ್ಟ ಕೇಳಕತ್ತೀನಿ ನಾ ಭಾಷಣ. ಸೇಮ್ ಡಿಟ್ಟು 1 ತಾಸು ಏನು ಮಾತಾಡ್ತೀರಿ ಅದು ನಾನಾ ಮಾತಾಡ್ಬೋದು ಅದನ್ನ ಅಂದವ ಡ್ರೈವರ್. ಅವ ನ್ಯೂಟನ್ ಅಂದ, ಆಯ್ತಪ್ಪ ಹಂಗಾರ ಮುಂದಿನ ಊರಿಗೆ ಹೋಗ್ತೀವಲ್ಲ, ಅಲ್ಲಂತೂ ನ್ಯೂಟನ್ ಯಾರಂತ ಗೊತ್ತಿಲ್ಲ, ನೀನ ನನ್ನ ಡ್ರೆಸ್ ಹಾಕೋ ಮತ್ತು ನಾ ಗಾಡ್ಯಾಗ ಕುಂದಿರ್ತೀನಿ, ನೀವು ಹೋಗಿ ಬಾ ಅಂದ. ಅದೇನು ದೊಡ್ಡಾಗದ, ನಾ ಮಾಡ್ತೀನಿ ಬಿಡ್ರಿ ಅಂದವ. ನ್ಯೂಟನ್ ತನ್ನ ಕೋಟು ಗೀಟು ಅವನಿಗೆ ಹಾಕಿ ಕೊಟ್ಟ ಡ್ರೈವರ್ಗೆ. ಅವ್ರ ಮಂದಿ ಇವನ ನ್ಯೂಟನ್ ಅಂತ ತಿಳ್ಕೊಂಡು ಡ್ರೈವರ್ನ ಕರ್ಕೊಂಡು ಹೋದ್ರು. ಅವಾಗ ನ್ಯೂಟನ್ ಡ್ರೈವರ್ ಕುರ್ಚಿ ಮೇಲೆ ಸೀಟಿನ ಮೇಲೆ ತಾನು ಕುಂತು ಡ್ರೈವರ್ನ ಕೊಟ್ಟು ಕಳಿಸ್ದ. ಅವ ಡ್ರೈವರ್ ಬಹಳ ಬುದ್ಧಿವಂತಿದ್ದ. ಅವ ಚಂದ ಮಾತಾಡ್ದ. ನ್ಯೂಟನ್ ಹೆಂಗೆ ಮಾತಾಡ್ತಿದ್ದ ಸೇಮ್ ಹಂಗ ಮಾತಾಡ್ದ. ಎಲ್ಲರೂ ಮಾತಿಗೊಮ್ಮೆ ಚಪ್ಪಾಳೆ ಹೊಡೆದ್ರು. ಆಮೇಲೆ ಆಯ್ತು ಮಜಾ. ಅವರು ಎಲ್ಲ ವಿಜ್ಞಾನಿಗಳು ಸೇರಿದ್ರಲ್ಲ, ಅವರು ಪ್ರಶ್ನೆ ಕೇಳಕ್ ಶುರು ಮಾಡಿದ್ರು. ಹೌ ಇಟ್ ಹ್ಯಾಪನ್, ಇದು ಹೆಂಗಾತು, ಇದು ಏನು, ಇದು ಹೆಂಗಾತು.
ಅವನಿಗೆ ಬಂತಲ್ಲ ಮುಸ್ಕಿಲ್ಲ. ಅವ ಅಂದ, ಇಷ್ಟಿಷ್ಟು ಸಣ್ಣ ಪ್ರಶ್ನೆಗಳಿಗೆಲ್ಲ ನಾ ಯಾಕೆ ನಮ್ಮ ಡ್ರೈವರ್ ಉತ್ತರ ಹೇಳ್ತಾನೆ ಅಷ್ಟಕ್ಕೆ ಅಂದವ. ಇಷ್ಟಿಷ್ಟು ಸಣ್ಣ ಪ್ರಶ್ನೆಗೆ ನಾ ಏನು ಉತ್ತರ ಹೇಳೋದ ಬೇಕಾಗಿಲ್ಲ, ನಮ್ಮ ಡ್ರೈವರೇ ಹೇಳ್ತಾನೆ. ಅದಕ್ಕೆ ಮನುಷ್ಯನ ಬುದ್ಧಿಶಕ್ತಿ ಬಹಳ ತೀಕ್ಷ್ಣ ಇರ್ತದೆ. ಈ ದೇಹವನ್ನು ಸರಿಯಾಗಿ ಬಳಸ್ಕೊಳ್ಳೋದು, ಬುದ್ಧಿಯನ್ನು ಸರಿಯಾಗಿ ಬಳಸ್ಕೊಳ್ಳೋದು, ಇನ್ನೊಂದು ಬಹಳ ಅದ್ಭುತವಾದದ್ದು ದೇವರು ಕೊಟ್ಟಂತ ಭಾವವನ್ನು ಸರಿಯಾಗಿ ಬಳಸ್ಕೊಳ್ಳೋದು. ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.